ರೇಷನ್ ಕಾರ್ಡ್ ಪರಿಷ್ಕರಣೆ ರಾಜ್ಯದಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ. ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ವಿಚಾರಕ್ಕೆ ಮಹತ್ವದ ಸೂಚನೆ ಪಾಸ್ ಮಾಡಿದ್ದಾರೆ. ಬಿಪಿಎಲ್ ಕಾರ್ಡ್ ಅವಾಂತರ ಶಾಸಕರ ಹೆಗಲಿಗೆ ಹೊಣೆ. ಅನರ್ಹರ ಕಾರ್ಡ್ ಪರಿಶೀಲನೆಗೆ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಟೀಮ್. ನಮ್ಮ ಗ್ಯಾರಂಟಿ ಟೀಮ್ಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಯಾರಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ತೇವೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಪಿಎಲ್ ಕಾರ್ಡ್ ಬಗ್ಗೆ ಯಾರೂ ಕೂಡ ಗಾಬರಿಯಾಗೋದು ಬೇಡ. ಕೇಂದ್ರ ಸರ್ಕಾರದ ಮಾನದಂಡ ಇದೆ, ಪರಿಶೀಲನೆಯನ್ನ ಮಾಡ್ತಿದ್ದೇವೆ. ಯಾರು ಬಡವರಿದ್ದಾರೆ ಅವರಿಗೆ ಕಾರ್ಡ್ ಸಿಕ್ಕೇ ಸಿಗುತ್ತೆ. ಗಾಡಿ ಇರೋರು, 7.5 ಎಕರೆ ಜಮೀನನ್ನ ಹೊಂದಿರೋರು, ಐಟಿ ಕಟ್ಟುವವರು ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಬಿಪಿಎಲ್ ಕಾರ್ಡ್ ಕೊಡುವಂತಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯ ಗೊಂದಲ ಆಗಿತ್ತಲ್ಲ, ಅದನ್ನು ಈಗ ಶಾಸಕರ ಹೆಗಲಿಗೆ ಹಾಕಿರುವಂಥದ್ದು. ಯಾರು ಗಾಬರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೆಂಟ್ರಲ್ ಗೌರ್ಮೆಂಟು ಒಂದು ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ. ಯಾರು ಇದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಿ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ, ಅರ್ಥ ಆಯ್ತಾ? ಅಲ್ಲಿ ಏನಾಗಿದೆ ಅಂತಂದರೆ ಗಾಡಿ ಇರೋರಿಗೆ, 7.5 ಎಕರೆ ಜಮೀನು ಮೇಲಿರೋರಿಗೆ ಅಂಥದಕ್ಕೆಲ್ಲ ಕೆಲವೆಲ್ಲ ಕಾನೂನಿದೆ. ಆ ಕಾನೂನನ್ನು ದಾಖಲೆಗಳಲ್ಲಿ ಅವ್ರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸು ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ, ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ, ನೌಕರರುಗಳಿದ್ದಾರೆ. ಅಂಥವ್ರು ಯಾರಿಗೂ ಕೊಡೋಕ್ಕೆ ಬರೋದಿಲ್ಲ ಅನ್ನೋದು ಒಂದು ಕಾನೂನಿದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಬಿಪಿಎಲ್ ಕಾರ್ಡ್ ಮಾಡುವಾಗ ಮನೆಗಳಿಗೆ ಹೋಗಿ ವಿಸಿಟ್ ಮಾಡಿ ಕಾರ್ಡ್ ಮಾಡ್ತಾರೆ. ಅದಕ್ಕೆ ರದ್ದು ಮಾಡುವಾಗಲೂ ಆ ಪ್ರೋಸೆಸ್ ಮಾಡ್ಬೋದಿತ್ತಲ್ಲ. ಮನೆಗೆ ಹೋಗಿ ರದ್ದು ಮಾಡೋದಿಲ್ಲ, ಅವರು ಅಪ್ಲೈ ಮಾಡ್ತಾರೆ. ಇದನ್ನು ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟ್ರಿಗೆ ನಾವು ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಾವು ಪ್ರತಿಯೊಂದು ಕ್ಷೇತ್ರದವ್ರಿಗೂ MLAಗಳಿಗೆಲ್ಲ ಡೀಟೇಲ್ ಕಳಿಸ್ಕೊಡ್ತಾ ಇದ್ದೀವಿ. ಅವ್ರಿಗೆಲ್ಲ ಅವರು ಒಂದು ಟೀಮ್ ಮಾಡಿ, ಆಮೇಲೆ ನಮ್ಮ 5 ಗ್ಯಾರಂಟೀಸ್ಗೆ ಇವರಿದಾರಲ್ಲ, ಆ ನಮ್ಮ ಲೀಡರ್ಗಳಿಗೂ ಕೂಡ ನಾವು ಇದಕ್ಕೆ ಜವಾಬ್ದಾರಿ ವಹಿಸ್ತಾ ಇದ್ದೀವಿ. ನೀವು ಮನೆಗೂ ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಅಂತ ನಾವು ಹೇಳಿ ಆ ಕೆಲಸನ ನಾವು ಮಾಡ್ತೀವಿ. ಯಾರು ಗಾಬರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೆಂಟ್ರಲ್ ಗೌರ್ಮೆಂಟು ಒಂದು ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ. ಯಾರು ಇದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಿ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ, ಅರ್ಥ ಆಯ್ತಾ? ಅಲ್ಲಿ ಏನಾಗಿದೆ ಅಂತಂದರೆ ಗಾಡಿ ಇರೋರಿಗೆ, 7.5 ಎಕರೆ ಜಮೀನು ಮೇಲಿರೋರಿಗೆ ಅಂಥದಕ್ಕೆಲ್ಲ ಕೆಲವೆಲ್ಲ ಕಾನೂನಿದೆ. ಆ ಕಾನೂನನ್ನು ದಾಖಲೆಗಳಲ್ಲಿ ಅವ್ರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸು ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ, ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ, ನೌಕರರುಗಳಿದ್ದಾರೆ. ಅಂಥವ್ರು ಯಾರಿಗೂ ಕೊಡೋಕ್ಕೆ ಬರೋದಿಲ್ಲ ಅನ್ನೋದು ಒಂದು ಕಾನೂನಿದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ, ರೇಷನ್ ಕಾರ್ಡ್ ಪರಿಷ್ಕರಣೆ ಕೋಲಾಹಲ ಸೃಷ್ಟಿಸಿದೆ. ಜನರ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ವಿಪಕ್ಷಗಳು ಇದನ್ನೇ ಅಸ್ತ್ರ ಮಾಡಿಕೊಂಡಿವೆ. ಈ ಸಂದರ್ಭದಲ್ಲಿ ಶಾಸಕರ ಹೆಗಲಿಗೆ ಇದರ ಹೊಣೆಯನ್ನ ಹಾಕಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿರುವಂಥದ್ದು. ಶಾಸಕರ ಹೆಂಗೆ ಕೆಲಸ ನಿರ್ವಹಿಸಬೇಕು, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸುಖೇಶ್? ಪ್ರೇಮ್, ಮೊದಲನೇದಾಗಿ ಇಡೀ ರೇಷನ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಡೆವಲಪ್ಮೆಂಟ್ ಇದ್ರೂ ಕೂಡ ಅದು ಇಲಾಖೆ ವ್ಯಾಪ್ತಿಯಲ್ಲಿ ನಡೀಬೇಕು. ಆಹಾರ ಮತ್ತು ಸರಬರಾಜು ಇಲಾಖೆ ಏನಿದೆ, ನಾಗರಿಕ ಆಹಾರ ಸರಬರಾಜು ಇಲಾಖೆ ವ್ಯಾಪ್ತಿಯಲ್ಲಿ ನಡೀಬೇಕು ಮತ್ತು ಅವರೇ ಅಧಿಕೃತವಾಗಿ ರೇಷನ್ ಕಾರ್ಡನ್ನು ಕೊಡುವಂಥದ್ದು. ಆದರೆ ಶಾಸಕರ ಮೂಲಕ ಬಳಸ್ಕೊಳ್ತೀವಿ ಅನ್ನುವಂತ ಹೇಳ್ತಾ ಇರುವಂಥದ್ದು ಅವರ ಗ್ಯಾರಂಟಿ ಟೀಮ್ ಏನಿದೆ, ಗ್ಯಾರಂಟಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಇಟ್ಕೊಂಡಿರುವಂಥ ಗ್ರಾಮಗಳಲ್ಲಿರುವಂಥ ಟೀಮ್ ಏನಿದೆ, ಅವರು ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ಕ್ರಾಸ್ ಚೆಕ್ ಮಾಡ್ಕೊಳ್ಳುವ ಮೂಲಕವಾಗಿ ಯಾರಾದರೂ BPL ಅರ್ಹರಿದ್ದು ಕೂಡ ಅವರ ಕಾರ್ಡ್ ಏನಾದರೂ ಡಿಲೀಟ್ ಆಗಿದೆ ಅನ್ನೋದಾದರೆ ಅಥವಾ ಅವ್ರನ್ನ ಅರ್ಹತೆ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ ಅನ್ನೋದಾದರೆ ಅದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಶಾಸಕರ ಮೂಲಕವಾಗಿ, ಗ್ಯಾರಂಟಿ ಟೀಮ್ ಮೂಲಕವಾಗಿ ಪ್ರತಿ ಬೂತ್ ಮಟ್ಟದಲ್ಲಿ ಮನೆಗೆ ಹೋಗಿ ಕ್ರಾಸ್ ಚೆಕ್ ಮಾಡುವಂಥದ್ದು. ಇದು ಒಂದು ರೀತಿಯಲ್ಲಿ ಪಕ್ಷದ ಮಟ್ಟದಲ್ಲಿ, ಅಂದರೆ ಸರ್ಕಾರಕ್ಕೆ ಸಂಭವನೀಯ ಆಗಬಹುದಾದಂಥ ಡ್ಯಾಮೇಜ್ ಏನಿದೆ ಅದನ್ನು ಪಕ್ಷದ ಮೂಲಕ ಕಂಟ್ರೋಲ್ ಮಾಡುವ ಒಂದು ಪ್ರಯತ್ನದ ಭಾಗ. ಹಾಗೇನಾದರೂ ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಕ್ರಾಸ್ ಚೆಕ್ ಮಾಡುವಾಗಲೂ ಏನಾದರೂ ಎಡವಟ್ಟುಗಳಾದರೆ ಅದನ್ನು ಪಕ್ಷದ ಮಟ್ಟದಲ್ಲಿ ಅಥವಾ ಬೂತ್
ಬೂತ್ ಮಟ್ಟದಲ್ಲಿ ಗ್ಯಾರಂಟಿ ಕಾರ್ಯಕರ್ತರೇನಿದ್ದಾರೆ ಆ ಗ್ಯಾರಂಟಿಯ ಮೂಲಕವಾಗಿ ಚೆಕ್ ಮಾಡಿಸುವಾಗ ಎಲ್ಲೊಂದು ಕಡೆ BPL ಕಾರ್ಡುದಾರರು ಅರ್ಹರಾಗಿದ್ದು ಕೂಡ ಅವರ ಹೆಸರನ್ನ ಡಿಲೀಟ್ ಆಗಿದೆ ಅನ್ನೋದಾದರೆ ಅದನ್ನು ಸರಿಪಡಿಸುವ ಪ್ರಯತ್ನದ ಭಾಗವಾಗಿ ಈ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಮಾತನ್ನು DCM DK ಶಿವಕುಮಾರ್ ಹೇಳಿದ್ದಾರೆ. ಅದೇ ಇದೇ ಸರ್ಕಾರದ ಅಧಿಕೃತ ಮಾನ್ಯತೆ ಆಗಿರಲ್ಲ, ಅದು ಕೇವಲ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡುವ ಕ್ರಾಸ್ ವೆರಿಫಿಕೇಶನ್ ಮಾಡುವ ಒಂದು ಪ್ರೊಸೆಸ್ ಆಗಿರುತ್ತೆ. ಅದನ್ನು ಪಕ್ಷದ ಮೂಲಕ ಅಂತ ಮಾಡಿಸುವಂಥ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಈಗ DCM DK ಶಿವಕುಮಾರ್ ಹೇಳಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.